ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. 9 ಆಗಸ್ಟ್ 2024ರಂದು ಮಾನವ ಬಂಧುತ್ವ ವೇದಿಕೆ ಬಾಗಲಕೋಟೆ ಹಾಗೂ ಎಂಎಸ್ಇಟಿ ಫೌಂಡೇಶನ್ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನೀಲಾನಗರ ತಾಂಡಾದಲ್ಲಿ ನಾಗರ ಪಂಚಮಿಯ ದಿನವನ್ನ ಬಸವ ಪಂಚಮಿ ಆಚರಣೆಯಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿರೂರಿನ ವಿಜಯ ಮಹಾಂತೇಶ್ ತೀರ್ಥ ಮಠದ ಡಾಕ್ಟರ್ ಶ್ರೀ ಬಸವಲಿಂಗ ಸ್ವಾಮೀಜಿ ಮಾತನಾಡಿ, ಬಸವಣ್ಣವರ ತತ್ವ ಆದರ್ಶಗಳಂತೆ ಎಲ್ಲ ಜನರು ಹಾಗೂ ಮಕ್ಕಳು ಮೂಢನಂಬಿಕೆಯಿಂದ ಹೊರಬಂದು ಮೌಢ್ಯ ಆಚರಣೆಗಳನ್ನ ವಿರೋಧಿಸಬೇಕು ಎಂದು ಹೇಳಿದರು. ನೀಲಾನಗರದ ಶ್ರೀಗಳಾದ ಕುಮಾರ ಮಹಾರಾಜರು ಮಾತನಾಡಿ, ಸತೀಶ್ ಜಾರಕಿಹೊಳಿ ಅವರು ಹಲವಾರು ವರ್ಷಗಳಿಂದ ಮೂಢನಂಬಿಕೆ ವಿರೋಧಿ ಕಾರ್ಯಕ್ರಮಗಳನ್ನ ವಿಭಿನ್ನವಾಗಿ ಆಚರಣೆ ಮಾಡುತ್ತಾ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಆಗುತ್ತಿರುವ ಶೋಷಣೆಗಳ ವಿರುದ್ಧ ಹೋರಾಡುತ್ತಿದ್ದಾರೆ. ಇವರ ಕೈ ಬಲಪಡಿಸಲು ನಾವೆಲ್ಲರೂ ಪಣ ತೊಡಬೇಕೆಂದು ಹೇಳಿದರು. ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಇಟಿ ಇವರು ಮಾತನಾಡಿ, ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಇವರ ಮಾನವ ಬಂಧುತ್ವ ವೇದಿಕೆಯ ಸಮಾಜದಲ್ಲಿ ದೇವರ ಹೆಸರಿನಲ್ಲಿ ಶ್ರೀ ಸಾಮಾನ್ಯರನ್ನು ಹಾಗೂ ಬಡವರನ್ನು ಶೋಷಣೆ ಮಾಡುವುದರ ವಿರುದ್ಧ ಸತತವಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತಾರೆ. ಈ ಸಂಘಟನೆಯೊಂದಿಗೆ ಎಂಎಸ್ಇಟಿ ಫೌಂಡೇಶನ್ ಸದಾಕಾಲ ಜೊತೆಯಾಗಿ ಇರುತ್ತದೆ. ಮುಂದೆಯೂ ಸಹ ಮಾನವ ಬಂಧುತ್ವ ವೇದಿಕೆಯು ಮೂಢನಂಬಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡುತ್ತಾ ಇರುತ್ತದೆ ಎಂದು ತಿಳಿಸಿದರು. ನೂರಾರು ವಿದ್ಯಾರ್ಥಿಗಳಿಗೆ ಹಾಲು ಹಾಗೂ ಬಿಸ್ಕೆಟ್ ವಿತರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕ ಜಯರಾಜ್ ಹಾದಿಕಾರ್, ವಕೀಲರಾದ ರಾಜು ಲಮಾನಿ, ರೇಣುಕಾ ನ್ಯಾಮಗೌಡ್, ವಿಂದ್ಯಾ ಸರ್ದೇಸಾಯಿ, ಕಲಾವತಿ ಕಮತ್, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರುಗಳಾದ ಶಂಕರ್ ಕಟ್ಟಿಮನಿ, ರಮೇಶ್ ಪೂಜಾರ್, ಸಂತೋಷ್ ಕುರಿಗಾರ್ ಹಾಗೂ ಮಹೇಶ್ ಗದ್ದನ್ಕೇರಿ, ಮಲ್ಲು ಲಮಾನಿ, ಸುಭಾಷ್ ಲಮಾನಿ, ಕುಮಾರ್ ಲಮಾನಿ, ಸಿದ್ದಪ್ಪ ಗಾಳಿ ಉಪಸ್ಥಿತರಿದ್ದರು. ವರದಿ ಹನುಮಂತ್ ಸಂಗೊದ್ದಿ.